ಒಬ್ಬ ಜಾದೂಗಾರ ವಿಲಕ್ಷಣ ಹುಡುಗಿಯನ್ನು ಭೇಟಿಯಾಗುತ್ತಾನೆ ಮತ್ತು ತನ್ನ ಮ್ಯಾಜಿಕ್ ಶೋನಲ್ಲಿ ಒಟ್ಟಿಗೆ ಕೆಲಸ ಮಾಡಲು ಅವಳನ್ನು ನೀಡುತ್ತಾನೆ. 1 ವರ್ಷದ ನಂತರವೇ ಅವನು ಅವಳನ್ನು ವೈಯಕ್ತಿಕವಾಗಿ ತಿಳಿದುಕೊಳ್ಳಲು ಪ್ರಾರಂಭಿಸುತ್ತಾನೆ ಮತ್ತು ಅವಳ ಸ್ವಂತ ಸಮಸ್ಯೆಗಳ ಹೊರತಾಗಿಯೂ ಅವಳ ಬಗ್ಗೆ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಈ ಚಿತ್ರದ ನಿರ್ದೇಶಕ ಇನ್ ಹೋ ವಾಂಗ್, ಈ ಚಿತ್ರದಲ್ಲಿ ಮಗ ಯೆ ಜಿನ್, ಲೀ ಮಿನ್ ಕಿ, ಪಾರ್ಕ್ ಚುಲ್ಡಮಿನ್ ಮುಂತಾದವರು ಅಭಿನಯಿಸಿದ್ದಾರೆ. ಈ ಚಿತ್ರವು ಕಾಮಿಡಿ, ಫ್ಯಾಂಟಸಿ, ಹಾರರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.8. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ಮಾಂತ್ರಿಕ ಹುಡುಗನನ್ನು ತೋರಿಸಲಾಗಿದೆ. ಅವರ ಹೆಸರು ಮೇಜೋ. ಅವನು ತನ್ನ ಫ್ರೆಂಡ್ ನೊಂದಿಗೆ ಮ್ಯಾಜಿಕ್ ಶೋ ಮಾಡುತ್ತಿದ್ದ. ಅವರು ತಮ್ಮ ಪ್ರದರ್ಶನವನ್ನು ಬೀದಿಗಳಲ್ಲಿ ಹೀಗೆ ಮಾಡುತ್ತಿದ್ದರು. ಆದರೆ ಅವನ ಜಾದು ಬಹಳ ಹಳೆಯದಾಗಿತ್ತು. ಆದುದರಿಂದಲೇ ಅಲ್ಲಿ ನಿಂತಿದ್ದವರಿಗೆ ಅವನ ಮ್ಯಾಜಿಕ್ ನಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ. ಆಗ ಮೇಜೋ ಎಲ್ಲ ಜನರ ನಡುವೆ ಒಬ್ಬ ಹುಡುಗಿ ನಿಂತಿರುವುದನ್ನು ನೋಡ್ತಾನೆ. ಅವನಿಗೆ ಬಹಳ ಸ್ಟ್ರೇಂಜ್ ಆಗಿ ಕಾಣುತ್ತಿದ್ದ. ಮೇಜೋ ಆ ಹುಡುಗಿಯನ್ನು ಹಿಂಬಾಲಿಸ್ತಾನೆ. ಆದರೆ ಆ ಹುಡುಗಿ ತನ್ನನ್ನು ಯಾರೋ ಹಿಂಬಾಲಿಸುತ್ತಿದ್ದಾರೆಂದು ತಿಳಿದ ತಕ್ಷಣ ಅವಳು ಹಳೆಯ ಬೀರು ಮುಂದೆ ನಿಲ್ಲುತ್ತಾಳೆ. ಇಲ್ಲಿ ಮೇಜೋಗೆ ಒಂದು ಉಪಾಯ ಸಿಗುತ್ತದೆ. ಅವನು ಮಾಟಗಾತಿಯನ್ನು ಬೀರುದಿಂದ ಹೊರತರುತ್ತಾನೆ ಅಂತ ಅವನು ಯೋಚನೆ ಮಾಡ್ತಾನೆ. ತದನಂತರ ಅವನು ತನ್ನ ಮಾಟದಿಂದ ಜನರ ಮುಂದೆ ಅವಳನ್ನು ಓಡಿಸ್ತಾನೆ ಅಂತ ಯೋಚನೆ ಮಾಡ್ತಾನೆ. ಮತ್ತು ಯಾರಿಗೆ ಗೊತ್ತು, ಜನರು ಈ ಮ್ಯಾಜಿಕ್ ಅನ್ನು ಇಷ್ಟಪಡ್ತಾರೆ. ಈಗ ಅವನು ಕಾಂಗ್ ಎಂಬ ಹೆಸರಿನ ಸ್ಟ್ರೇಂಜ್ ಹುಡುಗಿಯ ಬಳಿಗೆ ಹೋಗ್ತಾನೆ. ಅವನು ತನ್ನ ಪ್ರದರ್ಶನದಲ್ಲಿ ಕೆಲಸ ಮಾಡಲು ಅವಳನ್ನು ನೀಡ್ತಾನೆ. ಕಾಂಗ್ಗೆ ಸಹ ಕೆಲಸ ಬೇಕಿತ್ತು, ಆದ್ದರಿಂದ ಅವಳು ಅವನನ್ನು ನಿರಾಕರಿಸುವುದಿಲ್ಲ. ನಂತರ ಮೇಜೋವನ್ನು ಹಾಲ್ದಲ್ಲಿ ತನ್ನ ಪ್ರದರ್ಶನವನ್ನು ಮಾಡುತ್ತಿದ್ದ ಒಬ್ಬನನ್ನು ತೋರಿಸಲಾಗುತ್ತದೆ. ಈ ಬಾರಿ ಅವರ ಕಾರ್ಯಕ್ರಮ ನೋಡಲು ಸಾಕಷ್ಟು ಜನ ಬಂದಿದ್ದರು. ಅಲ್ಲಿರುವ ಬೀರುವಿನ ಮೇಲೆ ಅವನು ತನ್ನ ಮಂತ್ರವನ್ನು ಹೇಳ್ತಾನೆ. ಅವನ ಮಂತ್ರದೊಂದಿಗೆ ಆ ಬೀರು ತೆರೆದಾಗ ಅವನು ಅದರ ಮೇಲೆ ಕಪ್ಪು ಬಟ್ಟೆಯನ್ನು ಎಸೆಯುತ್ತಾನೆ. ಆ ಕಪ್ಪು ಬಟ್ಟೆ ಭೂತದ ರೂಪದಲ್ಲಿ ಗಾಳಿಯಲ್ಲಿ ಹಾರುತ್ತಿತ್ತು. ಮೇಜೋ ಆ ಭೂತವನ್ನು ಕೇಳ್ತಾನೆ, ನೀನು ಇಲ್ಲಿಗೆ ಏನು ಮಾಡಲು ಬಂದಿರುವೆ? ತನ್ನ ಸಾವಿಗೆ ಸೇಡು ತೀರಿಸಿಕೊಳ್ಳುವುದಾಗಿ ಬಂದಿರುವೆ ಅಂತ ಹೇಳುತ್ತೆ. ಈ ಜನರ ಮಧ್ಯೆ ನನ್ನ ಕೊಲೆಗಾರ ಅದಕ್ಕೋಸ್ಕರ ಬಂದಿರುವೆ. ಆದರೆ ಅಲ್ಲಿ ಕಾರ್ಯಕ್ರಮ ನೋಡಲು ಬಂದವರೆಲ್ಲ ಭಯಗೊಂಡಿದ್ದರು. ಈಗ ಆ ಪ್ರೇತವು ಹುಡುಗಿಯನ್ನು ಸೂಚಿಸುತ್ತದೆ. ಅವನು ಅವಳತ್ತ ಬೆರಳು ತೋರಿಸಿದ ತಕ್ಷಣ ಕಪ್ಪು ಬಟ್ಟೆಯ ದೆವ್ವ ಅವಳನ್ನು ಹಿಡಿಯುತ್ತದೆ. ಈಗ ಆ ಭೂತ ಮಾಯವಾಗಿತ್ತು. ಆದರೆ ಆ ಹುಡುಗಿ ಆ ಬಟ್ಟೆಯಲ್ಲಿ ಸುತ್ತಿಕೊಳ್ಳುತ್ತಾಳೆ. ಮೇಜೋ ನಂತರ ಕೊಡಲಿಯನ್ನು ತಂದು ಮಂತ್ರವನ್ನು ಪಠಿಸ್ತಾನೆ. ತದನಂತರ ಅವನು ಅವಳನ್ನು ಹೊಡೆಯುತ್ತಾನೆ. ಆ ಬಟ್ಟೆಯಲ್ಲಿ ಸುತ್ತಿದ ಹುಡುಗಿ ಕೆಳಗೆ ಬಿದ್ದಳು. ಆ ಬೀರು ಕೂಡ ಮುಚ್ಚುತ್ತದೆ. ಮೇಜೋ ಆ ಬಟ್ಟೆಯನ್ನು ತೆಗೆದು ನೋಡಿದಾಗ ಅಲ್ಲಿ ಹುಡುಗಿ ಇರಲಿಲ್ಲ. ನಂತರ ಹಿಂದಿನಿಂದ ಮೇಜೋನ ಸಹಚರರು ಬರ್ತಾರೆ ಮತ್ತು ಬೀರುವನ್ನು ಬಟ್ಟೆಯಿಂದ ಮುಚ್ಚಿ ಮೇಜೋ ಆ ಬಟ್ಟೆಯನ್ನು ತೆಗೆದು ನೋಡಿದಾಗ ಬೀರು ಮಾಯವಾಗಿತ್ತು. ಆದರೆ ಪ್ರೇಕ್ಷಕರಲ್ಲಿ ಕುಳಿತಿದ್ದ ಹುಡುಗಿ ಸುರಕ್ಷಿತವಾಗಿ ಹಿಂತಿರುಗುತ್ತಾಳೆ. ಜನರು ಮೇಜೋ ಕಾರ್ಯಕ್ರಮವನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಕಾರ್ಯಕ್ರಮ ಮುಗಿದ ನಂತರ ಕಾಂಗ್ ಅನ್ನು ನೋಡೋಣ. ಆ ಭೂತದ ಪಾತ್ರವನ್ನು ನಿರ್ವಹಿಸಿದವರು ಅಂದರೆ ನೀವು ಕಪ್ಪು ಬಣ್ಣದಲ್ಲಿ ನೋಡಿದ ದೆವ್ವ ಬೇರೆ ಯಾರೂ ಅಲ್ಲ, ಕಾಂಗ್. ಮತ್ತು ಇದೆಲ್ಲವೂ ಮೇಜೋನ ಪ್ಲಾನ್ ಆಗಿತ್ತು. ಮತ್ತು ಜನರ ನಡುವೆ ಕುಳಿತಿದ್ದ ಹುಡುಗಿಯು ಅವರ ತಂಡದ ಸದಸ್ಯೆಯಾಗಿದ್ದಳು ಮತ್ತು ಮೇಜೋ ಒಬ್ಬ ಒಳ್ಳೆಯ ಫ್ರೆಂಡ್ ನನ್ನು ಹೊಂದಿದ್ದನು. ಕೆಲಸ ಮುಗಿದ ಮೇಲೆ ಕಾಂಗ್ ಅಲ್ಲಿಂದ ಹೊರಡ್ತಾನೆ. ಮೇಜೋ ಅವನನ್ನು ನಿಲ್ಲಿಸಿ ಹೇಳ್ತಾನೆ, ಕೇಳು, ನನ್ನ ಮಾತು ಕೇಳು, ನಾವೆಲ್ಲರೂ ಹೊರಗೆ ಹೋಗುತ್ತಿದ್ದೇವೆ, ನೀವು ನಮ್ಮೊಂದಿಗೆ ಬರುತ್ತೀರಾ? ಆದರೆ ಕಾಂಗ್ ಅವನನ್ನು ನಿರಾಕರಿಸಿ ಮನೆಗೆ ಹೋಗುತ್ತಾಳೆ. ಕಾಂಗ್ ಮನೆಗೆ ಬಂದಾಗ ಅವಳು ತನ್ನ ತಾಯಿಯೊಂದಿಗೆ ಮಾತನಾಡ್ತಾಳೆ. ಇಲ್ಲಿ ಅವಳು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು ಅಂತ ನಮಗೆ ತಿಳಿದಿದೆ. ಇಂದು ಅವಳ ಹುಟ್ಟುಹಬ್ಬ. ಒಬ್ಬಳೇ ಕುಳಿತು ಕೇಕ್ ತಿನ್ನುತ್ತಿದ್ದಳು. ಕಾಂಗ್ ತನ್ನ ಮನೆಯಲ್ಲಿ ಟೆಂಟ್ ಕೂಡ ಮಾಡಿಕೊಂಡಿದ್ದಳು. ಅವಳ ಮನೆ ತುಂಬಾ ದೊಡ್ಡದಿದ್ದ ಕಾರಣ ಅವಳು ಮಲಗಿದ್ದಳು ಮತ್ತು ಅವಳು ಈ ರೀತಿ ಒಬ್ಬಂಟಿಯಾಗಿ ಮಲಗಲು ಹೆದರುತ್ತಿದ್ದಳು. ಕಾಂಗ್ ಡೇರೆಯಲ್ಲಿ ಮಲಗಲು ಬಯಸಿದಾಗ ಅವಳು ಅದನ್ನು ಅನುಭವಿಸಿದಳು. ಅವಳ ಡೇರೆಯ ಜಿಪ್ ಅನ್ನು ಯಾರೋ ತೆರೆಯುತ್ತಿದ್ದರಂತೆ. ಅವಳ ಮುಂದೆ ಸತ್ತ ಇಬ್ಬರು ಮಕ್ಕಳನ್ನು ನೋಡ್ತಾಳೆ. ಅದರ ನಂತರ ನಾವು ರಸ್ತೆಯ ಬದಿಯಲ್ಲಿ ಕಾಂಗ್ ಅನ್ನು ನೋಡ್ತೇವೆ. ಅಲ್ಲಿ ಆ ಇಬ್ಬರು ಮಕ್ಕಳು ಸತ್ತಿದ್ದರು. ಕಾಂಗ್ ಪೊಲೀಸರಿಗೆ ಕರೆ ಮಾಡಿ ಒಬ್ಬ ವ್ಯಕ್ತಿ ತುಂಬಾ ಕುಡಿದಿದ್ದಾನೆ ಅಂತ ಹೇಳ್ತಾಳೆ ಮತ್ತು ಕುಡಿದು ಕಾರು ಚಾಲನೆ ಮಾಡುವಾಗ ಅವನು ಈ ಮಕ್ಕಳಿಗೆ ಅಪಘಾತವನ್ನು ಮಾಡಿದನು, ಏಕೆಂದರೆ ಇದನ್ನು ಸತ್ತ ಆ ಇಬ್ಬರು ಮಕ್ಕಳು ಅವಳಿಗೆ ಹೇಳಿದರು. ಕಾಂಗ್ ಸತ್ತ ಜನರನ್ನು ನೋಡಬಹುದೆಂದು ಇಲ್ಲಿ ನಾವು ಕಲಿಯುತ್ತೇವೆ. ಮರುದಿನ ಕಾಂಗ್ ಕಾರ್ಯಕ್ರಮದ ಸೆಟ್ ನಲ್ಲಿದ್ದಾಗ ಅವಳು ಒಬ್ಬಳೇ ತಿನ್ನುತ್ತಿದ್ದಳು. ಮೇಜೋನ ಫ್ರೆಂಡ್ ಅವಳನ್ನು ಬಹಳ ಎಚ್ಚರಿಕೆಯಿಂದ ನೋಡುತ್ತಿದ್ದನು. ಕಾಂಗ್ ಏನು ಇಷ್ಟಪಡುವುದಿಲ್ಲ ಮತ್ತು ಅವಳು ಅಲ್ಲಿಂದ ಹೋಗಲು ಸ್ಟಾರ್ಟ್ ಮಾಡ್ತಾಳೆ. ಅದಕ್ಕಾಗಿಯೇ ಮೇಜೋ ಅಲ್ಲಿಗೆ ಬಂದು ಅವಳನ್ನು ತಡೆಯುತ್ತಾನೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಅಂತ ಕೇಳ್ತಾನೆ. ಅವಳು ತನ್ನ ಮನೆಗೆ ಅಂತ ಹೇಳ್ತಾಳೆ. ಇಲ್ಲ ಇಲ್ಲ, ನೀವು ಇಂದು ಹೋಗಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ. ನೀವು ಪ್ರತಿದಿನ ಯಾವುದಾದರೊಂದು ಕ್ಷಮೆಯನ್ನು ಹೇಳುತ್ತಾ ಹೋಗುತ್ತೀರಿ. ಇಂದು ನೀವು ನಮ್ಮೊಂದಿಗೆ ಇರಬೇಕಾಗುತ್ತದೆ. ಬನ್ನಿ, ನಮ್ಮ ಇಡೀ ತಂಡವು ತಿನ್ನಲು ಹೋಗುತ್ತಿದೆ, ನೀವು ಬನ್ನಿ. ಮೇಜೋ ಸಾಕಷ್ಟು ಒತ್ತಾಯಿಸಿದ ನಂತರ ಕಾಂಗ್ ಒಪ್ಪಿಕೊಳ್ಳಬೇಕು ಮತ್ತು ಅವಳು ಅವರೊಂದಿಗೆ ಹೋಗುತ್ತಾಳೆ. ಈಗ ಅವರು ಆಹಾರ ಸೇವಿಸುತ್ತಿದ್ದಾಗ ಮೇಜೋ ಫ್ರೆಂಡ್ ಎಲ್ಲರಿಗೂ ಹೇಳುತ್ತಿದ್ದ, ನಿನಗೆ ಗೊತ್ತೇ, ನಿನ್ನೆ ರಾತ್ರಿ ನನ್ನ ಅಜ್ಜಿ ನನ್ನ ಕನಸಿನಲ್ಲಿ ಬಂದಳು. ನನ್ನನ್ನು ತುಂಬಾ ಬೈಯುತ್ತಿದ್ದಳು ಮತ್ತು ನಾನು ಜೀವಂತವಾಗಿದ್ದಾಗ ಅವಳು ಹೇಳಿದಳು, ನೀವು ನನ್ನನ್ನು ಭೇಟಿಯಾಗಲು ಏಕೆ ಬರಲಿಲ್ಲ? ಇದನ್ನು ಕೇಳಿದಾಗ ಕಾಂಗ್ ತುಂಬಾ ನಗುತ್ತಾಳೆ. ಅವಳು ತುಂಬಾ ಕುಡಿದು ಜೋರಾಗಿ ನಗುತ್ತಿದ್ದಳು. ಅಲ್ಲಿ ಅವಳು ಸ್ಟ್ರೇಂಜ್ ಆದ ಕೆಲಸಗಳನ್ನು ಮಾಡುತ್ತಿದ್ದಳು. ಅವಳು ಮೇಜೋನ ಪಕ್ಕದಲ್ಲಿ ಕುಳಿತು ಅವನನ್ನು ತುಂಬಾ ಅವಮಾನಿಸ್ತಾಳೆ. ಅವಳು ಹೇಳ್ತಾರೆ, ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಡ ಅಂತ ಹೇಳಿದ್ದೆ, ನನ್ನನ್ನು ಇಲ್ಲಿಗೆ ಏಕೆ ಕರೆತಂದಿದ್ದೀರಿ? ಅವಳು ಮೇಜೋನ ಅಂಗಿಯನ್ನು ಹಿಡಿದು ಹರಿದು ಹಾಕ್ತಾಳೆ. ಆಗ ಎಲ್ಲರ ಬಳಿ ಕ್ಷಮೆ ಕೇಳುತ್ತಾಳೆ ಮತ್ತು ಅಲ್ಲಿಂದ ಹೊರಡ್ತಾಳೆ. ಅವಳ ವರ್ತನೆಯನ್ನು ಕಂಡು ಅವಳ ತಂಡದಲ್ಲಿದ್ದವರೆಲ್ಲರೂ ಆಶ್ಚರ್ಯಪಟ್ಟರು. ಮರುದಿನ
ಮರುದಿನ ಮೇಜೋನ ಫ್ರೆಂಡ್ ಎಲ್ಲೋ ಹೋಗುತ್ತಿದ್ದನೆಂದು ತೋರಿಸಲಾಗಿದೆ. ಅವರು ವಿಮಾನ ನಿಲ್ದಾಣದಿಂದ ಹಿಂತಿರುಗುವಾಗ ಅವನಿಗೆ ಕಾಂಗ್ನಿಂದ ಕರೆ ಬರುತ್ತದೆ. ರಾತ್ರಿಯ ದುರ್ವರ್ತನೆಗಾಗಿ ಅವನಲ್ಲಿ ಕ್ಷಮೆ ಕೇಳುತ್ತಿದ್ದಳು. ಸಂಭಾಷಣೆಯ ಸಮಯದಲ್ಲಿ ಕಾಂಗ್ ಕೇಳ್ತಾನೆ. ಅವಳ ಮನೆಯಲ್ಲಿನ ಪೇಂಟಿಂಗ್ ನಿಂದ ಕಿರುಚಾಟದ ಸದ್ದು ಬರುತ್ತಿತ್ತು. ಅವಳು ಆ ಕಡೆ ನೋಡಿದಾಗ ಆತ್ಮವು ಅದರಿಂದ ಹೊರಬರುತ್ತಿತ್ತು ಮತ್ತು ಅವಳನ್ನು ಹೆದರಿಸುತ್ತದೆ. ಬಡ ಕಾಂಗ್ ಹೆದರಿ ತನ್ನ ಮನೆಯ ಒಂದು ಬದಿಯಲ್ಲಿ ಕುಳಿತಿದ್ದಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳ ಮನೆಯ ಬಾಗಿಲು ಬಡಿಯಿತು. ಹೋಗಿ ನೋಡಿದಾಗ ಅವಳ ಬಾಸ್ ಮೇಜೋ ಇದ್ದ. ಯಾಕೆಂದರೆ ಅವಳ ಕಿರುಚಾಟದ ಸದ್ದು ಫೋನಿನಲ್ಲಿ ಕೇಳಿಸಿತ್ತು. ಆದುದರಿಂದಲೇ ಅವನಿಗೆ ಅವಳ ಯೋಗಕ್ಷೇಮ ತಿಳಿಯಿತು. ಕಾಂಗ್ ಅವರ ಮನೆಯಲ್ಲಿ ಅವನಿಗೆ ತಿನ್ನಲು ಏನೂ ಇರಲಿಲ್ಲ. 2 ದಿನದ ಕೇಕ್ ಹೊರತುಪಡಿಸಿ ಏನೂ ಇರಲಿಲ್ಲ. ಅವಳಿಗೆ ತಕ್ಕಂತೆ ಅಲಂಕರಿಸಿ ಅವನಿಗೆ ಅರ್ಪಿಸುತ್ತಾಳೆ. ಇಲ್ಲಿಂದ ಹೋಗತೊಡಗಿದಾಗ ಎದುರಿಗೆ ಒಂದು ಮಗು ಕಾಣಿಸುತ್ತದೆ. ಯಾವುದನ್ನು ಮೂಲೆಯಲ್ಲಿ ಮರೆ ಮಾಡಲಾಗಿದೆ. ಅವನು ಅದರ ಬಗ್ಗೆ ಕಾಂಗ್ನನ್ನು ಕೇಳಿದಾಗ ಈ ಮಗು ನಮ್ಮ ನೆರೆಹೊರೆಯಲ್ಲಿ ವಾಸಿಸುತ್ತಿದೆ ಅಂತ ಅವಳು ಅವನಿಗೆ ಹೇಳ್ತಾರೆ ಮತ್ತು ಬಹುಶಃ ಅವನು ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾನೆ. ಮೇಜೋ ಹೇಳ್ತಾನೆ, ಬನ್ನಿ ಅವನೊಂದಿಗೆ ಆಡೋಣ. ಆದರೆ ಮತ್ತೆ ಅಲ್ಲಿ ನೋಡಿದಾಗ ಆ ಮಗು ಕಾಣೆಯಾಗಿತ್ತು. ನಂತರ ಮತ್ತೆ ಮೂಲೆಯಲ್ಲಿ ಅವನು ಅದೇ ಮಗುವನ್ನು ನೋಡ್ತಾನೆ. ಅವನು ಅಲ್ಲಿ ಕಾಂಗ್ನೊಂದಿಗೆ ಅಡಗಿಕೊಳ್ತಾನೆ. ಅವನು ಮಗುವನ್ನು ಹೆದರಿಸಿದಾಗ ಅವನು ಬೇಗನೆ ಓಡಿ ಹೋಗ್ತಾನೆ. ಮೇಜೋ ಕೂಡ ಹೊರಟು ಹೋಗಿದ್ದ. ಅವನ ನಿರ್ಗಮನದ ನಂತರ ಕಾಂಗ್ ತನ್ನ ಫ್ರೆಂಡ್ ನನ್ನು ಕರೆಯುತ್ತಾನೆ. ಅವಳು ನಿನಗೆ ಗೊತ್ತು, ನನ್ನ ಬಾಸ್ ನನ್ನ ಮನೆಗೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿ ಮೇಜೋ ರಾತ್ರಿ ತನ್ನ ಮನೆಯಲ್ಲಿ ಮಲಗಿದ್ದ. ನಂತರ ಯಾರೋ ಅವನ ಹಾಸಿಗೆಯ ಮೂಲಕ ಹಾದು ಹೋಗ್ತಾರೆ. ಅದರೊಂದಿಗೆ ಅವನ ಕಣ್ಣು ತೆರೆಯುತ್ತದೆ. ಅವನು ಲೈಟ್ ಆನ್ ಮಾಡಿ ನೋಡಿದಾಗ ಅವನ ಮನೆಯಲ್ಲಿ ಅದೇ ಮಗು ಇತ್ತು. ಕಾಂಗ್ ಅವರ ಮನೆಯಲ್ಲಿ ಅವನು ಏನು ನೋಡಿದನು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಅವನು ತನ್ನನ್ನು ತಾನು ಕನ್ನಡಿಯಲ್ಲಿ ತನ್ನನ್ನು ನೋಡಿದಾಗ ಆ ಮಗು ಅವನ ಹಿಂದೆ ನಿಂತಿತ್ತು. ಇದನ್ನು ನೋಡಿದ ಆತ ತುಂಬಾ ಗಾಬರಿಯಾಗಿ ಬೀಳ್ತಾನೆ. ಅವನು ಮನೆಯಿಂದ ಹೊರಗೆ ಬಂದು ಕಾಂಗ್ ಅನ್ನು ಕರೆಯುತ್ತಾನೆ. ನಿಮ್ಮ ನೆರೆಹೊರೆಯಲ್ಲಿ ವಾಸಿಸುವ ಮಗು ನನ್ನ ಮನೆಯಲ್ಲಿದೆ ಅಂತ ಅವಳಿಗೆ ಹೇಳ್ತಾನೆ. ಕಾಂಗ್ ಆಲ್ಕೋಹಾಲ್ ತೆಗೆದುಕೊಂಡು ಮೇಜೋನ ಹತ್ತಿರ ಬರ್ತಾಳೆ ಮತ್ತು ಹೇಳ್ತಾಳೆ, ಮೊದಲು ಸ್ವಲ್ಪ ಕುಡಿಯಿರಿ, ಆಗ ನಾನು ನಿಮಗೆ ಏನು ಹೇಳಬೇಕೆಂದು ನೀವು ತಿಳಿಯುತ್ತೆ. ಅವಳು ಅವನ ಕಿವಿಯಲ್ಲಿ ಹೇಳ್ತಾರೆ, ಕೇಳು, ನಾನು ಸತ್ತವರನ್ನು ನೋಡುತ್ತೇನೆ. ನಾನು ಸತ್ತವರನ್ನು ನೋಡಬಹುದು ಮತ್ತು ಆ ಮಗು ನಮಗೆ ಏನೋ ಹೇಳಲು ಬಯಸಬಹುದು. ಈಗ ಇಬ್ಬರು ಮತ್ತೆ ಮನೆಯೊಳಗೆ ಹೋದರು. ಆ ಮಗು ಮತ್ತೆ ಮೇಜೋನ ಭುಜದ ಮೇಲೆ ಕೈ ಹಾಕ್ತದೆ. ಕಾಂಗ್ ಆ ಮಗುವಿನ ಕೈ ಮೇಲೆ ಕೈ ಹಾಕಿದಾಗ ನಂತರ ಅವಳು ದೃಷ್ಟಿ ಆಲೋಚನೆಯನ್ನು ನೋಡ್ತಾಳೆ. ಅವರು ಅದೇ ದೃಷ್ಟಿ ಸ್ಥಳಕ್ಕೆ ಹೋದಾಗ ಅಲ್ಲಿ ಮಹಿಳೆಗೆ ಅಪಘಾತವಾಗಿದೆ. ಆ ಮಹಿಳೆಯ ಮಗು ಸತ್ತಿತ್ತು, ಆದರೆ ಅವಳು ಇನ್ನು ಜೀವಂತವಾಗಿದ್ದಳು. ಮೇಜೋ ತ್ವರಿತವಾಗಿ ಆಂಬ್ಯುಲೆನ್ಸ್ಗೆ ಕರೆ ಮಾಡ್ತಾನೆ. ಬೆಳಿಗ್ಗೆ ಆಂಬ್ಯುಲೆನ್ಸ್ ಮಗು ಮತ್ತು ಅವನ ತಾಯಿಯನ್ನು ಕರೆದೊಯ್ಯುತ್ತದೆ. ಆಂಬ್ಯುಲೆನ್ಸ್ ಹೊರಟ ತಕ್ಷಣ ಮಗು ಕಾಂಗ್ ಮತ್ತು ಮೇಜೋಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ. ಅವರು ತಮ್ಮ ತಾಯಿಯ ಜೀವವನ್ನು ಉಳಿಸಿದರು ಮತ್ತು ನಂತರ ಅವರು ಕಣ್ಮರೆಯಾಗುತ್ತಾರೆ. ಇದರ ನಂತರ ಕಾಂಗ್ ಮೇಜೋನನ್ನು ನದಿಯ ದಡಕ್ಕೆ ಕರೆದೊಯ್ಯುತ್ತಾಳೆ ಮತ್ತು ಕೆಲವು ವರ್ಷಗಳ ಹಿಂದೆ ನಾನು ಸಹ ಸತ್ತಿದ್ದೇನೆ ಅಂತ ನಿಮಗೆ ತಿಳಿದಿದೆ ಅಂತ ಅವನಿಗೆ ಹೇಳ್ತಾಳೆ. ಅಂದರೆ ನನ್ನ ಉಸಿರು ಸ್ವಲ್ಪ ಹೊತ್ತು ನಿಂತಿತು. ನಾನು ಶಾಲಾ ಬಸ್ನಲ್ಲಿ ಹೋಗುತ್ತಿದ್ದಾಗ ಅಪಘಾತವಾಯಿತು. ನಾನು ಸ್ವಲ್ಪ ಸಮಯದವರೆಗೆ ಸತ್ತು ಹೋಗಿದ್ದೆ. ಹೇಗೂ ಪಾರಾದೆ. ಆದರೆ ನನ್ನ ಆತ್ಮೀಯ ಫ್ರೆಂಡ್ ತೀರಿಕೊಂಡಳು. ಅದರ ನಂತರ ನಾನು ನನ್ನ ಫ್ರೆಂಡ್ರು ಮತ್ತು ಇತರ ಸತ್ತ ಜನರ ದೆವ್ವಗಳನ್ನು ನೋಡಲಾರಂಭಿಸಿದೆ. ಅದರ ನಂತರ ಎಲ್ಲರೂ ನನ್ನಿಂದ ದೂರ ಉಳಿಯಲು ಸ್ಟಾರ್ಟ್ ಮಾಡಿದರು. ನನ್ನ ತಾಯಿ ಮತ್ತು ಸಹೋದರಿ ಕೂಡ ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟರು. ಇದನ್ನೆಲ್ಲ ಹೇಳಿ ಕಾಂಗ್ ನದಿಯ ದಡಕ್ಕೆ ಹೋಗ್ತಾಳೆ ಮತ್ತು ಕಿರುಚುತ್ತಾನೆ ಮತ್ತು ಹೇಳ್ತಾಳೆ, ನನ್ನ ಫ್ರೆಂಡ್, ನೀವು ಎಷ್ಟು ದಿನ ನನ್ನನ್ನು ಒಂಟಿಯಾಗಿಡಲು ಸಾಧ್ಯವಾಗುತ್ತದೆ? ನನಗೆ ಆನ್ಲೈನ್ ನಲ್ಲಿ ಬಹಳಷ್ಟು ಫ್ರೆಂಡ್ ಇದ್ದಾರೆ. ಅವರನ್ನು ನನ್ನಿಂದ ಹೇಗೆ ದೂರ ಇಡುತ್ತೀರಿ? ವಾಸ್ತವವಾಗಿ ಕಾಂಗ್ನ ಫ್ರೆಂಡ್ನ ಪ್ರೇತವು ಆ ಜನರಿಗೆ ಗೋಚರಿಸಿತು. ಅವಳೊಂದಿಗೆ ವಾಸಿಸುತ್ತಿದ್ದರು ಮತ್ತು ಈ ಭಯದ ಕಾರಣ ಯಾರೂ ಕಾಂಗ್ ಜೊತೆ ವಾಸಿಸಲು ಬಯಸುವುದಿಲ್ಲ. ಇಲ್ಲಿ ಮೇಜೋ ಸಹ ಅಗ್ಗದ ಮಾಟಗಾತಿ. ನಾನಿಲ್ಲದೆ ನೀವು ಕಾಂಗ್ಗೆ ಏನನ್ನು ಮಾಡಲು ಸಾಧ್ಯವಿಲ್ಲ, ಯಾಕೆಂದರೆ ಇಬ್ಬರು ಇಲ್ಲಿಂದ ದೂರ ಹೋಗ್ತಾರೆ. ಮರುದಿನ ಕಾಂಗ್ ಮತ್ತು ಮೇಜೋ ಬಾರ್ಗೆ ಹೋಗ್ತಾರೆ. ಅಲ್ಲಿ ಕಾಂಗ್ ಮತ್ತೆ ಬಹಳಷ್ಟು ಕುಡಿಯುತ್ತಾಳೆ. ಮೇಜೋ ಅವಳನ್ನು ತನ್ನ ಮನೆಗೆ ಬಿಡಲು ಹೇಳ್ತಾನೆ, ಆದರೆ ಆಕೆ ತನ್ನ ಮನೆಗೆ ಹೋಗಲು ನಿರಾಕರಿಸುತ್ತಾಳೆ. ಅದಕ್ಕೆ ಮೇಜೋ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋದ. ಅವರು ರಾತ್ರಿ ಮಲಗಿದ್ದಾಗ ಆಗ ಮೇಜೋಳ ಮುಖದ ಮೇಲೆ ನೀರು ಬೀಳುತ್ತಿತ್ತು. ಅದರೊಂದಿಗೆ ಅವನ ಕಣ್ಣು ತೆರೆಯುತ್ತದೆ. ಅವನು ನೋಡಿದಾಗ ಆಗ ಮೇಲ್ಚಾವಣಿಯಿಂದ ಕಾಂಗ್ನ ಫ್ರೆಂಡ್ನ ದೆವ್ವ ಅಲ್ಲಿತ್ತು. ಮೇಜೋವನ್ನು ಹೆದರಿಸುತ್ತಿದ್ದರು. ಕಾಂಗ್ ಮೇಜೋನ ಕಣ್ಣುಗಳ ಮೇಲೆ ಕೈ ಹಾಕ್ತಾಳೆ. ಈ ಕಡೆ ಗಮನ ಕೊಡಬೇಡಿ ಎನ್ನುತ್ತಾರೆ. ಅವಳನ್ನು ನೋಡಬೇಡ ಮತ್ತು ಅವಳು ಹೋಗುತ್ತಾಳೆ. ಆದರೆ ಮೇಜೋ ತುಂಬಾ ಹೆದರುತ್ತಿದ್ದ. ಅದಕ್ಕಾಗಿಯೇ ಕಾಂಗ್ ಅವನಿಗಾಗಿ ಟೆಂಟ್ ಮಾಡ್ತಾಳೆ. ಈ ಇಬ್ಬರು ಈಗ ಒಂದೇ ಟೆಂಟ್ ನಲ್ಲಿ ಮಲಗಿದ್ದರು. ಬೆಳಗಿನ ಜಾವ ಮೇಜೋನ ಫ್ರೆಂಡ್ ಇಲ್ಲಿಗೆ ಬರ್ತಾಳೆ. ಕೆಲಸದ ನಿಮಿತ್ತ ಎಲ್ಲೋ ಹೋಗಿದ್ದಳು. ಮೇಜೋ ವಿಮಾನ ನಿಲ್ದಾಣದಿಂದ ಹೊರಟು ಹೋಗಿದ್ದಳು, ಆದರೆ ಈಗ ಮತ್ತೆ ಬಂದಿದ್ದಳು. ಇದನ್ನೆಲ್ಲ ನೋಡಿ ಅವಳಿಗೆ ತುಂಬಾ ಕೋಪ ಬಂತು. ಅವಳು ಕಾಂಗ್ ಅನ್ನು ತುಂಬಾ ಕೆಟ್ಟದಾಗಿ ಕರೆಯುತ್ತಾಳೆ. ಅವಳು ಅವಳಿಗೆ ಹೇಳ್ತಾರೆ, ನನಗೆ ಗೊತ್ತು, ನಿಮಗೆ ಯಾವುದೇ ಫ್ರೆಂಡ್ ಇಲ್ಲ, ನಿಮ್ಮ ಕುಟುಂಬವೂ ಇಲ್ಲ. ಅವರೆಲ್ಲರೂ ನಿನ್ನನ್ನು ತೊರೆದರು ಮತ್ತು ನಾನು ನಿಮ್ಮ ಜಾಗದಲ್ಲಿದ್ದರೆ ನಾನು ಬಹಳ ಹಿಂದೆಯೇ ಸಾಯುತ್ತಿದ್ದೆ. ಮೇಜೋ ಅವಳ ಮಾತನ್ನು ಕೇಳಿದ ನಂತರ ಸುಮ್ಮನಿರಲು ಹೇಳ್ತಾನೆ. ಮೇಜೋನ ಫ್ರೆಂಡ್ ಮಾತುಗಳಿಂದ ಕಾಂಗ್ ತುಂಬಾ ಕೆಟ್ಟ ಭಾವನೆ ಹೊಂದಿದ್ದಳು. ಅವಳು ಅಳುತ್ತಾ ಹೊರಟು ಹೋಗುತ್ತಾಳೆ. ಮರುದಿನ ಬೆಳಿಗ್ಗೆ ಮೇಜೋ
ತಂಡವು ತಮ್ಮ ಮುಂದಿನ ಪ್ರದರ್ಶನಕ್ಕೆ ತಯಾರಿ ನಡೆಸುತ್ತಿದ್ದಾಗ ಕಾಂಗ್ ಅಲ್ಲಿಗೆ ಬರುವುದಿಲ್ಲ ಮತ್ತು ಮೇಜೋ ತುಂಬಾ ದುಃಖಿತನಾಗಿದ್ದನು. ಕಾಂಗ್ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅವಳ ಫ್ರೆಂಡ್ರು ಅವಳನ್ನು ಭೇಟಿಯಾಗಲು ಬರ್ತಾರೆ. ಅವರನ್ನು ಆನ್ಲೈನ್ ನಲ್ಲಿ ಫ್ರೆಂಡ್ಸ್ ಆಗಿದ್ದರು. ಆಕೆಗೆ ಊಟವನ್ನು ತಂದಿದ್ದಾರೆ. ಕಾಂಗ್ ಅವರನ್ನು ನೋಡಿ ತುಂಬಾ ಸಂತೋಷವಾಗಿದೆ. ಈಗ ಅವರು ಆಹಾರವನ್ನು ತಿನ್ನುತ್ತಾರೆ ಮತ್ತು ತುಂಬಾ ಮಾತನಾಡ್ತಾರೆ. ಆಗ ಮೇಜೋನ ಕರೆ ಬರುತ್ತದೆ. ಅವಳಿಗೆ ಹೇಳುತ್ತಿದ್ದರು ಅವನು ಅವಳನ್ನು ತುಂಬಾ ನೆನಪಿಸಿಕೊಳ್ಳುತ್ತಿದ್ದೇನೆ ಅಂತ. ಅವನು ಅವಳನ್ನು ಭೇಟಿಯಾಗಲು ಬಯಸ್ತಾನೆ. ಈಗ ರಾತ್ರಿಯಲ್ಲಿ ಕಾಂಗ್ ತಯಾರಾಗುತ್ತಾಳೆ ಮತ್ತು ಮೇಜೋನನ್ನು ಭೇಟಿಯಾಗಲು ಹೋಗ್ತಾಳೆ. ಹೀಗೆ ದಾರಿಯಲ್ಲಿ ಆ ಮ್ಯಾಜಿಕ್ ಶೋ ನೋಡತೊಡಗಿದಳು. ನಂತರ ಅವಳು ಗುಂಪಿನಲ್ಲಿ ತನ್ನ ಫ್ರೆಂಡ್ನ ಆತ್ಮವನ್ನು ನೋಡ್ತಾಳೆ. ಅವಳು ಅವಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ಅವಳು ವೇದಿಕೆಯ ಮೇಲೆ ಬೀಳುತ್ತಾಳೆ. ಅಲ್ಲಿ ಅವಳ ಹಿಂದೆ ಸಾಕಷ್ಟು ಕೈಗಳಿದ್ದವು. ಅವರು ಅವಳನ್ನು ಹಿಡಿದಿದ್ದರು. ಆದರೆ ಮೇಜೋ ಅಲ್ಲಿಗೆ ಬರ್ತಾನೆ. ಅವರು ಆ ಭಯಾನಕ ಕ್ಷಣವನ್ನು ಕಾರ್ಯಕ್ರಮದ ಭಾಗವಾಗಿಸ್ತಾರೆ. ಇದು ಜನರು ತುಂಬಾ ಇಷ್ಟಪಟ್ಟಿದ್ದಾರೆ. ಅವರು ಹೋಗುತ್ತಿದ್ದಾಗ ಆದ್ದರಿಂದ ಕಾಂಗ್ ನನಗೆ ಸತ್ಯವನ್ನು ಹೇಳು ಅಂತ ಹೇಳ್ತಾಳೆ. ನನ್ನಿಂದಾಗಿ ನಿನಗೆ ಚಿಂತೆಯೇ ಅಥವಾ ನನ್ನಿಂದಾಗಿ ನಿಮ್ಮ ಜೀವನ ಹಾಳಾಗುತ್ತಿದೆ? ಮೇಜೋ ಹೇಳ್ತಾರೆ ನೀವು ಇದನ್ನು ಏಕೆ ಹೇಳುತ್ತಿದ್ದೀರಿ? ವಾಸ್ತವವಾಗಿ ನೀವು ಇಲ್ಲದೆ ನಾನು ಏನೂ ಅಲ್ಲ. ನಾನು ನಿಮ್ಮೊಂದಿಗೆ ನನ್ನ ಜೀವನವನ್ನು ಕಳೆಯಲು ಬಯಸುತ್ತೇನೆ. ಇದರ ನಂತರ ಕಾಂಗ್ ಅವನನ್ನು ಮನೆಗೆ ಕರೆದೊಯ್ಯುತ್ತಾಳೆ. ಬೆಳಿಗ್ಗೆ ಮೇಜೋ ತನ್ನ ಮನೆಯಿಂದ ಹೊರಡುವಾಗ ಕಾಂಗ್ನ ಫ್ರೆಂಡ್ನ ಆತ್ಮವು ಅವನನ್ನು ನೋಡುತ್ತದೆ. ದಾರಿಯಲ್ಲಿ ಮೇಜೋ ಕಾರು ಕ್ರೇನ್ಗೆ ಅಪಘಾತವಾಗಿದೆ ಮತ್ತು ಅವನು ಉಳಿದುಕೊಂಡಿದ್ದ. ಅಚ್ಚರಿಯ ವಿಷಯವೆಂದರೆ ಅದು ಕ್ರೇನ್ ಒಳಗೆ ಯಾರು ಚಾಲಕ ಇರಲಿಲ್ಲ. ಮೇಜೋ ಹೊರಗೆ ಬಂದಾಗ ಅವನ ಮೇಲೆ ಬಹಳ ದೊಡ್ಡ ಸೂಚನಾ ಫಲಕ ಬಿದ್ದಿತ್ತು. ಕಾಂಗ್ ತನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಅವಳು ತನ್ನ ಫ್ರೆಂಡ್ನ ಲಾಕೆಟ್ ಅನ್ನು ಪಡೆಯುತ್ತಾಳೆ. ಅವಳು ಆ ಲಾಕೆಟ್ ತೆಗೆದುಕೊಂಡು ಹಾಲ್ಗೆ ಹೋದಳು. ಅಲ್ಲಿ ಮೇಜೋ ಪ್ರದರ್ಶನ ನೀಡುತ್ತಿದ್ದರು. ಅವನು ತನ್ನ ಜಾದೂ ತೋರಿಸುತ್ತಿದ್ದ. ಅದಕ್ಕೆ ಜಾದೂ ನೋಡುವವರ ಮಧ್ಯೆ ಕೂತಿದ್ದಾಳೆ. ಕಪಾಟು ತೆರೆದಾಗ ಕಪ್ಪು ಬಟ್ಟೆಯ ಪ್ರೇತವೊಂದು ಅದರಿಂದ ಹೊರಬರುತ್ತದೆ. ಮೇಜೋ ತನ್ನ ಕೊಲೆಗಾರನ ಬಗ್ಗೆ ಕೇಳಿದಾಗ ಆದ್ದರಿಂದ ಅವಳು ಮೊದಲು ಬೇರೆಡೆ ತೋರಿಸ್ತಾಳೆ. ಆದರೆ ನಂತರ ಅವಳು ಕಾಂಗ್ಗೆ ಸೂಚಿಸ್ತಾಳೆ. ಅವಳು ಅವನನ್ನು ತನ್ನ ಕಪಾಟಿಗೆ ಕರೆದೊಯ್ಯುತ್ತಾಳೆ. ಎಲ್ಲರೂ ತುಂಬಾ ಹೆದರುತ್ತಾರೆ, ಏಕೆಂದರೆ ಈ ಜಾದೂ ಅವರ ಪ್ರದರ್ಶನದ ಭಾಗವಾಗಿರಲಿಲ್ಲ. ಎಲ್ಲರಿಗೂ ಆಶ್ಚರ್ಯವಾಯಿತು. ಮೇಜೋ ಕಪಾಟು ಅನ್ನು ತೆರೆದಾಗ ಅದರಲ್ಲಿ ನೀರಿನ ಅಕ್ವೇರಿಯಂನಲ್ಲಿ ಕಾಂಗ್ ಸಿಕ್ಕಿಬಿದ್ದಳು. ಅವನು ಅವಳನ್ನು ಹೊರಹಾಕಲು ಪ್ರಯತ್ನಿಸುತ್ತಿದ್ದನು. ಅವನು ಕೊಡಲಿಯಿಂದ ಅಕ್ವೇರಿಯಂ ಅನ್ನು ಮುರಿಯಲು ಪ್ರಯತ್ನಿಸಿದಾಗ ಆದ್ದರಿಂದ ಅವನು ಗಾಳಿಯಲ್ಲಿ ಹಾರಿ ಕೆಳಗೆ ಬೀಳ್ತಾನೆ ಮತ್ತು ಅವನು ಪ್ರಜ್ಞಾಹೀನನಾಗಿದ್ದನು. ಕಾಂಗ್ ಅಕ್ವೇರಿಯನ್ನಲ್ಲಿದ್ದಾಗ ಅವಳು ಲಾಕೆಟ್ ತೆಗೆಯುತ್ತಾಳೆ ಮತ್ತು ಅದನ್ನು ತನ್ನ ಫ್ರೆಂಡ್ನಿಗೆ ನೀಡಲು ಸ್ಟಾರ್ಟ್ ಮಾಡ್ತಾಳೆ. ಕತೆ ಇಲ್ಲಿಂದ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಅಂದು ಕಾಂಗ್ನ ಶಾಲಾ ಬಸ್ ಅಪಘಾತಕ್ಕೀಡಾಗಿದೆ. ವಾಸ್ತವವಾಗಿ ಕಾಂಗ್ ಮತ್ತು ಅವಳ ಫ್ರೆಂಡ್ ಬಹಳ ಒಳ್ಳೆಯ ಫ್ರೆಂಡ್ ಆಗಿದ್ದರು. ಕಾಂಗ್ನ ಫ್ರೆಂಡ್ನ ಬಳಿ ಈ ಲಾಕೆಟ್ ಇತ್ತು. ಇದು ದುಬಾರಿಯಾಗಿತ್ತು ಮತ್ತು ಆಕೆಯ ಅಜ್ಜಿಯ ಕೊನೆಯ ಗುರುತು. ಆದರೆ ಕಾಂಗ್ ಕೂಡ ಈ ಲಾಕೆಟ್ ಅನ್ನು ತುಂಬಾ ಇಷ್ಟಪಟ್ಟಿದ್ದಾರೆ. ಸ್ವಲ್ಪ ಸಮಯದವರೆಗೆ ಅವಳು ಅದನ್ನು ಧರಿಸಲು ತನ್ನ ಫ್ರೆಂಡ್ ನನ್ನು ಕೇಳುತ್ತಾಳೆ. ಅವಳು ಆ ಲಾಕೆಟ್ ಅನ್ನು ಧರಿಸಿದ ತಕ್ಷಣ ಆಗ ಬಸ್ ಅಪಘಾತಕ್ಕೀಡಾಗಿತ್ತು. ಮಕ್ಕಳೆಲ್ಲ ನದಿಗೆ ಬಿದ್ದಿದ್ದಾರೆ. ರಕ್ಷಣಾ ತಂಡ ಅವರನ್ನು ಹೊರಗೆ ಕರೆದೊಯ್ದಾಗ ಅವರು ಕಳವಳಗೊಂಡಿದ್ದರು. ಯಾರ ಚಿಕಿತ್ಸೆ ಮೊದಲು ಮಾಡಬೇಕು? ಏಕೆಂದರೆ ಈ ಸಮಯದಲ್ಲಿ ಅವರು ವ್ಯಕ್ತಿಯ ಜೀವವನ್ನು ಮಾತ್ರ ಉಳಿಸಬಲ್ಲರು. ಅವರು ಕಾಂಗ್ ಅವರ ಕುತ್ತಿಗೆಯ ಮೇಲೆ ಹಾರವನ್ನು ನೋಡಿದಾಗ ಅವರು ಶ್ರೀಮಂತ ಕುಟುಂಬದಿಂದ ಬಂದವರು ಅಂತ ಅವರು ತಿಳಿದುಕೊಳ್ತಾರೆ ಮತ್ತು ಅದಕ್ಕಾಗಿಯೇ ಅವರು ಮೊದಲು ಅವಳ ಜೀವವನ್ನು ಉಳಿಸುತ್ತಾರೆ. ಆದರೆ ಕಾಂಗ್ನ ಫ್ರೆಂಡ್ ಸತ್ತಿದ್ದ. ನಂತರ ಕಾಂಗ್ ಅನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಡಾಕ್ಟರು ಲಾಕೆಟ್ ತೆಗೆದರು ಮತ್ತು ಅದನ್ನು ಕಾಂಗ್ ಅವರ ತಾಯಿಗೆ ನೀಡಿದರು. ಇಟ್ಟುಕೊಳ್ಳಲು ಮರೆತಿದ್ದಳು ಮತ್ತು ಈಗ ಈ ಲಾಕೆಟ್ ಕಾರಣ ಕಾಂಗ್ನ ಫ್ರೆಂಡ್ ಅವಳ ಹಿಂದೆ ಇದ್ದಳು. ಅವಳ ಆತ್ಮ ಅಲೆದಾಡುತ್ತಿತ್ತು. ಈಗ ಮೂವಿ ಪ್ರೆಸೆಂಟ್ ಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಕಾಂಗ್ ತನ್ನ ಫ್ರೆಂಡ್ನ ಲಾಕೆಟ್ ಅನ್ನು ಹಾಕ್ತಾಳೆ. ಅವಳು ಲಾಕೆಟ್ ಹಾಕಿಕೊಂಡ ತಕ್ಷಣ ಅವಳು ಅಕ್ವೇರಿಯನ್ನಿಂದ ಹೊರಬಂದಳು. ಆದರೆ ಮೇಜೋ ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು. ಇಬ್ಬರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಅವಳಿಗೆ ಪ್ರಜ್ಞೆ ಬಂದಾಗ ಮತ್ತು ಮೇಜೋವನ್ನು ಈ ಸ್ಥಿತಿಯಲ್ಲಿ ನೋಡ್ತಾಳೆ. ಅವಳು ಅವನಿಂದ ದೂರ ಹೋಗಲು ಡಿಸೈಡ್ ಮಾಡ್ತಾಳೆ. ಆದರೆ ಪ್ರಜ್ಞೆ ಬಂದ ನಂತರ ಮೇಜೋ ಈ ಬಗ್ಗೆ ತಿಳಿದಾಗ ಅವನು ಅವಳನ್ನು ಕರೆದು ನಿಲ್ಲಿಸಿ ಅಳಲು ಸ್ಟಾರ್ಟ್ ಮಾಡ್ತಾನೆ. ಆದರೆ ಕಾಂಗ್ ನಿಲ್ಲುವುದಿಲ್ಲ. ಈಗ ಕಾಂಗ್ ಈ ನಗರವನ್ನು ತೊರೆಯುತ್ತಿದ್ದಾಗ ಅವಳು ವಿಮಾನದಲ್ಲಿ ಕುಳಿತಿದ್ದಳು. ಆಗ ಒಬ್ಬ ಗಗನಸ್ಕಿ ಅವಳ ಬಳಿಗೆ ಬರುತ್ತಾಳೆ. ಗಗನಸ್ಕಿ ಅವಳೊಂದಿಗೆ ಮಾತನಾಡುವಾಗ ಆಗ ಅವಳ ಗೆಳತಿಯ ಆತ್ಮ ಅಲ್ಲಿತ್ತು. ನಂತರ ವಿಮಾನವು ಶೇಕ್ ಆಗಲು ಪ್ರಾರಂಭಿಸುತ್ತದೆ. ಅಲ್ಲಿ ವಿಮಾನ ನಿಲ್ದಾಣದಲ್ಲಿ ಕುಳಿತಿದ್ದ ಮೇಜೋ ಕಾಂಗಾಗಿ ಕಾಯುತ್ತಿದ್ದನು. ಅವರು ಈ ಘೋಷಣೆಯನ್ನು ಕೇಳುತ್ತಾರೆ, ನಮ್ಮ ವಿಮಾನ ಹಿಂತಿರುಗುತ್ತಿದೆ ಅಂತ. ಆ ವಿಮಾನದಲ್ಲಿ ಏನೋ ತಾಂತ್ರಿಕ ದೋಷ ಕಂಡು ಬಂದಿದೆ ಮತ್ತು ಅವರು ಕಾಂಗ್ ಹೋಗುವ ಅದೇ ವಿಮಾನದ ಬಗ್ಗೆ ಮಾತನಾಡುತ್ತಿದ್ದರು. ಇದನ್ನು ಕೇಳಿದ ಮೇಜೋಗೆ ತುಂಬಾ ಸಂತೋಷವಾಗುತ್ತದೆ. ಈಗ ಅವನು ಕಾಂಗ್ ಅನ್ನು ನೋಡಿದಾಗ ಅವನು ಅವಳೊಂದಿಗೆ ಮಾತನಾಡ್ತಾನೆ. ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಅಂತ ಅವನು ಅವಳಿಗೆ ಹೇಳ್ತಾನೆ. ನನ್ನ ಜೀವನದುದ್ದಕ್ಕೂ ನಾನು ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ. ನೀನು ನನ್ನನ್ನು ಹೀಗೆ ಬಿಟ್ಟು ಹೋಗಬಾರದು. ಆದರೆ ಕಾಂಗ್ ಅವನನ್ನು ಮೇಲುಗಡೆ ನೋಡಲು ಹೇಳುತ್ತಾಳೆ. ಅಲ್ಲಿ ಅವಳ ಫ್ರೆಂಡ್ನ ಆತ್ಮ ನಿಂತಿತ್ತು. ನೀವು ಇನ್ನು ನನ್ನನ್ನು ಪ್ರೀತಿಸುತ್ತೀರಿ ಅಂತ ಅವಳು ಕೇಳ್ತಾಳೆ. ಏಕೆಂದರೆ ಅದರ ಬಗ್ಗೆ ಯೋಚಿಸಿ, ಅವಳು ತನ್ನ ಜೀವನದುದ್ದಕ್ಕೂ ನನ್ನೊಂದಿಗೆ ಇರುತ್ತಾಳೆ. ಮೇಜೋ ಹೇಳ್ತಾನೆ, ಹೌದು, ನಾನು ಇನ್ನೂ ನಿನ್ನನ್ನು ಪ್ರೀತಿಸುತ್ತೇನೆ. ಅವರು ಪರಸ್ಪರ ಹತ್ತಿರ ಬಂದರು ಮತ್ತು ಅವರು ತುಂಬಾ ಸಂತೋಷಪಟ್ಟರು. ಈ ಸುಖಾಂತ್ಯದೊಂದಿಗೆ ಚಿತ್ರ ಮುಗಿಯುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.